ಇವತ್ತು ನಾನು ನನ್ನ ಡೆಲಿವರಿ ಸ್ಟೋರಿಯನ್ನು ಹೇಳ್ತಾ ಇದ್ದೇನೆ. ನನ್ನ ಹೆರಿಗೆಯ ಅನುಭವವನ್ನು ಇದರಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ. ನನ್ನ ಡೆಲಿವರಿ ಆದದ್ದು 13 ಡಿಸೆಂಬರ್ 2025 ಮಣಿಪಾಲ್ ಆಸ್ಪತ್ರೆಯಲ್ಲಿ ಡೆಲಿವರಿ ಆದದ್ದು, ಉಡುಪಿಯಲ್ಲಿರುವುದು. ನನಗೆ 7 ಮಂತಿಂದನೇ ಒಂದು ಕ್ರಾಂಪ್ಸ್, ಈ ಪೀರಿಯಡ್ಸ್ ಕ್ರಾಂಪ್ಸ್ ಯಾವ ಥರ ಬರುತ್ತೆ ಆ ಥರ ಬರ್ತಾಯಿತ್ತು ಅವಾಗವಾಗ. ಅದಕ್ಕೆ ನಾನೇನು ಅಂದ್ಕೊಳ್ತಿದ್ದೆ, ಬೇಗ ಡೆಲಿವರಿ ಆಗ್ಬೋದೇನೋ ಅನ್ನೋ ಥರ ನನಗೆ ಫೀಲಿಂಗ್ ಇತ್ತು. ಫಸ್ಟ್ನೇದರಲ್ಲಿ ನನಗೆ ಇದು 2ನೇ ಡೆಲಿವರಿ ಆದದ್ದು. ಫಸ್ಟ್ನೇ ಡೆಲಿವರಿಯಲ್ಲಿ ಕೊಟ್ಟ ಡೇಟಿಗೆ ನವೆಂಬರ್ 21ಕ್ಕೆ ಕೊಟ್ಟ ಡೇಟ್. ನವೆಂಬರ್ 21ಕ್ಕೆ ನಾನು ಡೆಲಿವರಿ ಆದದ್ದು. ಈ ಟೈಮ್ಸ್ ಆ ಥರ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು, ಬೇಗನೆ ಆಗ್ಬೋದು ಅಂತ ಅನಿಸ್ತೈತೆ. ಯಾಕಂದರೆ ಸೆಕೆಂಡ್ ಡೆಲಿವರಿ ಆಲ್ಮೋಸ್ಟ್ ಎಲ್ಲರೂ ಹೇಳೋ ಪ್ರಕಾರ ಬೇಗ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನನಗೂ ಒಂದು ಬೇಗ ಆಗ್ಬೋದೇನೋ, ಫಸ್ಟ್ನೇದ್ರಕ್ಕಿಂತ ಈಗ ಬೇಗ ಆಗ್ಬೋದೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಈ ಸರಿ ಕೂಡ ನನಗೆ ಡಿಸೆಂಬರ್ 13ಕ್ಕೆ ಡೇಟ್ ಕೊಟ್ಟದ್ದು. ಡಿಸೆಂಬರ್ 13ಕ್ಕೆ ಡೇಟ್ ಡೆಲಿವರಿ ಆದದ್ದು. ಈ ಥರ ಹೊಟ್ಟೆ ನೋವು ಕೆಳಗೆ ಕಾಣಿಸ್ಕೊಳ್ತಿರೋದ್ರಿಂದ ನಾನೇನು ಮಾಡಿದೆ, ಬ್ಯಾಗನ್ನು 8 ಮಂತ್ಸಲ್ಲೇ ಫಸ್ಟಿಗೆ ಎಲ್ಲ ಬ್ಯಾಗ್ ಪ್ಯಾಕಪ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಯಾವಾಗಾದರೂ ನಮಗೆ ನೋವು ಬಂದಾಗ ಅರ್ಜೆಂಟಿಗೆ ಪ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಡೆಲಿವರಿ ಬ್ಯಾಗ್ನ ಫಸ್ಟೇ ನಾನು ಎಲ್ಲ ಪ್ಯಾಕ್ ಮಾಡಿ, ಆಸ್ಪತ್ರೆಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟ್ ಡೆಲಿವರಿಗೆ 13ನೇ ತಾರೀಕು ಡೇಟ್ ಕೊಟ್ಟೋದಕ್ಕಿಂತ ಒಂದು 15 ದಿನ ಮುಂಚೆನೂ ಒಂದು ಸರಿ ಡೆಲಿವರಿ ಕ್ರಾಂಪ್ಸ್, ಇದು ಪೀರಿಯಡ್ಸ್ ಕ್ರಾಂಪ್ಸ್ ಥರ ಬಂದಾಗ ರಾತ್ರಿಯೇ ಹೊರಡುವ ಅನ್ನೋದನ್ನು ಇದ್ರ ಯೋಚನೆಯಲ್ಲಿದ್ದಿದ್ದು. ಆಮೇಲೆ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಡೋದ್ರಲ್ಲೇ ಇದ್ದಿದ್ದು ಆಸ್ಪತ್ರೆಗೆ ಹೋಗೋಣ ಅಂಥೇಳಿ. ಆಮೇಲೆ ಮೊನ್ನೆ ಬೆಳಗ್ಗೆ ರಾತ್ರಿ ಟೈಮಲ್ಲಿ ಆ ಥರ ನೋವು ಬರೋ ಥರ ಆಗ್ತಿತ್ತು. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಮತ್ತೆ ಕಡಿಮೆ ಆಗಿತ್ತು. ಹಾಗಾಗಿ ಆ ಟೈಮಲ್ಲಿ ಹೋಗಲಿಲ್ಲ. ನಮ್ಮಮ್ಮನೂ ಹೇಳ್ತಿದ್ರು, ಫುಲ್ಲು ಡೆಲಿವರಿ ಪೇಯ್ನ್, ತುಂಬ ನೋವು ಬಂದರೆ ಸುಮ್ಮನೆ ಸ್ವಲ್ಪ ಬಂದರೆ ಹೋಗಬೇಡ ಅಂತ ಹೇಳಿದರು. ಹಾಗಾಗಿ ತುಂಬ ನೋವು ಬಂದಮೇಲೆ ಹೋಗೋಣ ಅಂಥೇಳಿ ನಾನು ಆ ಟೈಮಲ್ಲಿ ಹೋಗಿರಲಿಲ್ಲ. ಜೀರಿಗೆ ಕಷಾಯ ಈ ಥರದ್ದೆಲ್ಲ ಮಾಡಿ ಕೊಡಿದ ತಕ್ಷಣ ಕಡಿಮೆ ಆಗ್ತಿತ್ತು ಅದು ನೋವು. ನೆಕ್ಸ್ಟ್ ಮತ್ತೆ ಇನ್ನೇನು ಡೆಲಿವರಿಗೆ ಒಂದು ವಾರಕ್ಕಿಂತ ಮುಂಚೆ ಒಂದು 3-4 ದಿವಸಕ್ಕಿಂತ ಮುಂಚೆ ಈ ಥರನೂ ಡೆಲಿವರಿ ಇದು ಹೊಟ್ಟೆ ನೋವು ಕೆಳಭಾಗದಲ್ಲಿ ಏನು ಕಾಣಿಸ್ಕೊಳ್ಳುತ್ತೆ, ಆ ಥರ ಕಾಣಿಸ್ಕೊಂಡಾಗ ಹೊರಡುವ ಇನ್ನೇನು ಅನ್ನೋ ಥರನೇ ಇದ್ದಿದ್ದು. ನಾನು 2 ಸರಿ ಆ ಥರನೇ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಎಲ್ಲ ಹೋಗೋಣ ಅಂಥೇಳಿ ರೆಡಿಯಾಗಿ ಕೂತ್ಕೊಂಡು, ಹೊಟ್ಟೆ ನೋವು ಬಂದಮೇಲೆ ಹೋಗೋಣ ಅಂಥೇಳಿ ಮತ್ತೆ 1-2 ಸರಿ ಆ ಥರ ಹೋಗಲಿಲ್ಲ ನಾನು. ಆಮೇಲೆ ಈ ಶುಕ್ರವಾರ ನನಗೆ 13ನೇ ತಾರೀಕಿಗೆ ಡೇಟ್ ಕೊಟ್ಟಿರೋದ್ರಿಂದ 12ನೇ ತಾರೀಕಿಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು. 12ನೇ ತಾರೀಕಿಗೆ ಬಂದು ಅಡ್ಮಿಟ್ ಆಗಿಬಿಟ್ಟು ಆಗ್ಲಿಕ್ಕೆ ಹೇಳಿದ್ರಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ 5 ಗಂಟೆ ಅಷ್ಟೊತ್ತಿಗೆ ಪೀರಿಯಡ್ ಕ್ರಾಂಪ್ಸ್ ಥರ ಬರ್ತಾಯಿತ್ತು. ನನಗೆ ಅನ್ನಿಸ್ತು ಅವತ್ತೇ ಡೆಲಿವರಿ ಆಗ್ಬೋದೇನೋ ಅಂತ. ಇನ್ನು ಶುಕ್ರವಾರ ಆಗಿರೋದ್ರಿಂದ ನನಗೂ ಒಂದು ಹೋಪ್ ಇತ್ತು, ಶುಕ್ರವಾರ ಡೆಲಿವರಿ ಆಗಲಿ ಅನ್ನೋ ಆಸೆ ಇತ್ತು. ಆದರೆ ನನಗೆ ಶನಿವಾರ ಡೆಲಿವರಿ ಆಗಿದ್ದು. ನಾವು ಶುಕ್ರವಾರ ಬೆಳಿಗ್ಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಹೊರಟು ಆಸ್ಪತ್ರೆಗೆ ಹೋಗಿ ಅಲ್ಲಿ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡಿಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ನಾವು ಎಮರ್ಜೆನ್ಸಿಗೆ ರಾತ್ರಿ ಬೇಗ ಅಂದರೆ 4 ಗಂಟೆ ಈ ಥರದ್ರಲ್ಲಿ ಹೋಗಿರೋದ್ರಿಂದ ಫಸ್ಟ್ ಪಿ ವಿ ಎಲ್ಲ ಮಾಡಿ ನೋಡಿದರು. ಪಿ ವಿ ಮಾಡಿ ಎನೆಮಾ ಹಾಕಿ ಪ್ರೈವೇಟ್ ಪಾರ್ಟ್ ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದರು. ಆವಾಗ ಪಿ ವಿ ಮಾಡಿದಾಗ ಇನ್ನೂ ನಾಟ್ ಅಟ್ ಆಲ್ ಡೈಲೇಟೆಡ್ ಅಂತ ಹೇಳಿದ್ರು. ಅಂದರೆ ಆ ನೋವು ಸ್ವಲ್ಪ ಕ್ರಾಂಪ್ಸ್ ಏನು ಹೊಟ್ಟೆ ನೋವು ಥರ ಬಂದಂಗೆ ಆಗುತ್ತೆ, ಅದಕ್ಕೆ ನಾಟ್ ಅಟ್ ಆಲ್ ಅದಕ್ಕೆ ಇದು ನೋವಿಗೆ ಏನೂ ಡೈಲೇಟ್ ಆಗಿಲ್ಲ, ಅಂದರೆ ಏನೂ ಓಪನ್ ಆಗಿಲ್ಲ ಅಂತ ಅರ್ಥ. ಅಂದರೆ ಎಲ್ಲರ ಕೇಸಲ್ಲೂ ಆ ಥರ ಆಗಲ್ಲ. ನನಗೆ ಸ್ವಲ್ಪ ನೋವಿಗೆ ನಾನು ಅಂದರೆ ನಾವು ಸುಮ್ಮನೆ ಮನೇಲಿ ಕೂತ್ಕೊಳೋದು ಯಾಕೆ, ಮನೇಲಿ ಕೂತ್ಕೊಂಡು ರಿಸ್ಕ್ ತಗೊಂಡು ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಅಂದರೆ ಈಗ ಮಗು ಒಳಗಡೆ ಏನಂತ ನಮ್ಗೆ ಗೊತ್ತಾಗೋದಿಲ್ಲಲ್ಲ. ಹಾಗಾಗಿ ನಾನು ಅವತ್ತು ಬೆಳಗಿನ ಶುಕ್ರವಾರ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಅಡ್ಮಿಟ್ ಆದ್ವಿ. ಅವಾಗ ನಾಟ್ ಅಟ್ ಆಲ್ ಡೈಲೇಟೆಡ್ ಅಂತೇಳಿ ಲೇಬರ್ ವಾರ್ಡಲ್ಲಿ ಇಟ್ಟಿದ್ರು. ಲೇಬರ್ ವಾರ್ಡಲ್ಲಿ ಇಟ್ಟು ಮಧ್ಯಾಹ್ನವರೆಗೆ ನೋಡೋಣ ಅಂಥೇಳಿ ಅಲ್ಲೇ ಲೇಬರ್ ವಾರ್ಡಲ್ಲೇ ಇದ್ದೆ ನಾನು ಮಧ್ಯಾಹ್ನವರೆಗೆ. ಅಲ್ಲಿ ಲೇಬರ್ ವಾರ್ಡಲ್ಲಿದ್ದಾಗ ಬಾಲ್ ಎಕ್ಸಸೈಸು, ಬಾಲ್ ಥರದ್ರಲ್ಲಿ ಸುಮಾರೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿಸಿದ್ರು. ವಾಕಿಂಗ್ ಮಾಡಿ ಅಂತ ಹೇಳಿದರು. ಮತ್ತು ನಿಮ್ಗೇನು ಫುಡ್ಡು ಏನು ಬೇಕು ತಗೊಳ್ಳಿ, ವಾಕಿಂಗ್ ಎಲ್ಲ ಮಾಡ್ತಾಯಿರಿ, ಡೈಲೇಟ್ ಆಗಿಲ್ಲ. ಸ್ವಲ್ಪ ನೋವು ಅದು ಎಷ್ಟೊತ್ತಿಗೆ ಬರ್ತಿದೆ ಅಂದರೆ ಅರ್ಧ ಗಂಟೆ ಬಿಟ್ಟು ಈ ಥರ ತುಂಬ ನೋವು ಅಂತಲ್ಲ, ಅದನ್ನು ನಾವು ತಡ್ಕೊಳ್ಳುವಂತಹ ನೋವು. ಈಗ ತುಂಬ ಕೆಲವೊಮ್ಮೆ ತುಂಬ ನೋವು ಬಂದಾಗ ತಡ್ಕೊಳ್ಳಿಕ್ಕೆ ಆಗಲ್ಲ.
ಆ ಥರ ನೋವಲ್ಲ ನಂಗೆ, ತಡ್ಕೊಳ್ಳುವಂತಹ ನೋವು ಒಂದೊಂದು ಗಂಟೆ ಬಿಟ್ಟು ಸ್ವಲ್ಪ ಈ ಥರ ನೋವು ಬರ್ತಾ ಇದ್ದದ್ದು ನನಗೆ. ಅದಾದ ನಂತರ ಮಧ್ಯಾಹ್ನವರೆಗೆ ಡಾಕ್ಟ್ರ್ ಹೇಳಿದ್ರು, ಮಧ್ಯಾಹ್ನವರೆಗೆ ಶುಕ್ರವಾರ ನೋಡೋಣ 2 ಗಂಟೆವರೆಗೆ. ಇದು ಇದು ತುಂಬ ನೋವು ಈ ಥರ ಏನು ಡೈಲೇಟ್ ಆಗಿಲ್ಲ ಅಂತ ಹೇಳಿದರೆ, ನಿಮಗೆ ನೋವು ತುಂಬ ಈ ಥರ ಬರ್ತಿಲ್ಲ ಅಂದರೆ ವಾರ್ಡಿಗೆ ಹಾಕೋಣ. ವಾರ್ಡಿಗೆ ಹಾಕಿಬಿಟ್ಟು ನಾಳೆ ಅಂದರೆ ಶನಿವಾರ 4 ಗಂಟೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇಂಡ್ಯೂಸ್ ಮಾಡೋಣ. ಅಂದರೆ ಈಗ ಮಾತ್ರೆ ಕೊಟ್ಟು ಪೇನ್ ಬರೋ ಥರ, ತುಂಬ ಪೇನ್ ಬರೋ ಥರ ಮಾಡಿ ಡೆಲಿವರಿ ಮಾಡಿಸುವಂಥದ್ದು. 4 ಗಂಟೆ ಅಷ್ಟೊತ್ತಿಗೆ ನೀವು ಕಾಫಿ ಮತ್ತು ಬ್ರೆಡ್ ಏನಾದರೂ ತಿಂದಿರಿ, ಅಷ್ಟು ಬೆಳಿಗ್ಗೆ ಏನೂ ಸಿಗೋದಿಲ್ಲಲ್ಲ ಕ್ಯಾಂಟೀನಲ್ಲಿ, ಅದರಲ್ಲಿ ಆಸ್ಪತ್ರೆಯಲ್ಲೆಲ್ಲ. ಹಾಗಾಗಿ ಕಾಫಿ ಏನಾದರೂ ಬ್ರೆಡ್ ಈ ಥರ ತಿಂತೀರಿ, ಬೆಳಿಗ್ಗೆ 4 ಗಂಟೆಗೆ ಮಾತ್ರೆ ಕೊಟ್ಟು ಇಂಡ್ಯೂಸ್ ಮಾಡೋಣ ಅಂತ ಹೇಳಿದರು. ಇಂಜೆಕ್ಷನ್ನ ಅಥವಾ ಮಾತ್ರೆನ ಈ ಥರ ಅದೇನಂತ ಗೊತ್ತಿಲ್ಲ ನನಗೆ. ರಾತ್ರಿ ತುಂಬ 11 ಗಂಟೆಗೆ ಇದ್ದಿದ್ದೇನಾಯಿತು, 11 ಗಂಟೆ ಸ್ವಲ್ಪ ಪೇನ್ ಬರುವಂಥದ್ದು. 11 ಗಂಟೆ ಬಿಟ್ಟೆ ಸ್ವಲ್ಪ ಜಾಸ್ತಿ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 11 ಗಂಟೆಗೆ ಬಿಟ್ಟಿದ್ದೇನು ಪೇನ್ ಇತ್ತಲ್ಲ, ಅದು ಅರ್ಧ ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕಾಲು ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಬರ್ತಾಯಿತ್ತು ಪೇನು. ನೆಕ್ಸ್ಟ್ 11 ಗಂಟೆ ನಂತರ ನನಗೆ ಕರೆಕ್ಟ್ 20 ನಿಮಿಷಕ್ಕೊಮ್ಮೆ, ಕಾಲು ಗಂಟೆಗೊಮ್ಮೆ ಈ ಥರ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಪೇಯ್ನ್ ಒಂದು ಸರಿ ಬಂದಿದ್ದು, ನಾನು ಟೈಮ್ ನೋಡ್ತಾ ಇದ್ದೆ. ತುಂಬ ಪೇಯ್ನ್ ಬಂದಮೇಲೆ ನಾನು ಲೇಬರ್ ವಾರ್ಡಿಗೆ ಹೋಗೋಣ, ಸುಮ್ಮನೆ ಅವ್ರು ಪಿ ವಿ ಮಾಡಿ ಏನು ಮಾಡ್ತಾರೆ, ನಮಗೂ ನೋವಾಗುತ್ತೆ, ಹಿಂಸೆ ಥರ ಆಗುತ್ತೆ. ಹಾಗಾಗಿ ತುಂಬ ಪೇಯ್ನ್ ಬಂದಮೇಲೆ ಸಿಸ್ಟರ್ ಹತ್ರ ಹೇಳೋಣ ಅಂಥೇಳಿ ನಾನು ಅವತ್ತು ಇಡೀ ದಿನವೂ ಶುಕ್ರವಾರ ಏನು ಮಾಡ್ತಿದ್ದೆ, ಊಟ ಮಾಡಿದ ನಂತರನೂ ಮಧ್ಯಾಹ್ನದಿಂದನೂ ಎಲ್ಲ ವಾಕೇ ಮಾಡ್ತಿದ್ದದ್ದು ನಾನು. ವಾರ್ಡಲ್ಲಿ ಏನೇನು ನಾವು ಜನರಲ್ ವಾರ್ಡಲ್ಲೇ ಇದ್ದಿದ್ದು, ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನಾನು ಲೇಬರ್ ವಾರ್ಡಿದ್ದು ಇದ್ರದ್ದೆಲ್ಲ ವೀಡಿಯೋ ಏನು ಮಾಡಿಲ್ಲ. ಮೊಬೈಲ್ ಅಲೋಡೇ ಇರಲಿಲ್ಲ ನನಗೆ. ಲೇಬರ್ ವಾರ್ಡಿಗೆ ಹೋಗ್ಬೇಕಾದ್ರೆ ಮೊಬೈಲನ್ನು ಅವರು ಕೊಟ್ಟೇ ಇರಲಿಲ್ಲ ನನ್ನ ಕೈಯಲ್ಲಿ. ಹಾಗಾಗಿ ನನ್ನ ಹತ್ರ ಏನೂ ವೀಡಿಯೋ ಇಲ್ಲ. 1-2 ಫೋಟೋಸ್ ನಾವು ಡೆಲಿವರಿ ಆದ ಕೂಡಲೇ ತೆಗೆದಿರುವಂಥ ಫೋಟೋಸ್ ಅಷ್ಟೇ ಇರುವಂಥದ್ದು. ನಂತರ ಈ 11 ಗಂಟೆ ರಾತ್ರಿ ಮೇಲೆ ತುಂಬ ಜೋರಾಗಿ ಪೇಯ್ನ್ ಬರ್ತಾಯಿತ್ತು. ನಾನು ವಾಕ್ ಮಾಡ್ತಾನೇ ಇದ್ದೆ. ಅಂದರೆ ಪೇಯ್ನ್ ಬಂದಾಗ ಮಾಡಲಿಕ್ಕಾಗಲ್ಲ ನಮಗೆ. ಪೇಯ್ನ್ ಬಂದು ಸ್ವಲ್ಪ ಒಂದು 10 ನಿಮಿಷ ಈ ಥರ ಗ್ಯಾಪ್ ಇರುತ್ತೆ, ಆವಾಗ ನಾನು ವಾಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ವಾಕ್ ಮಾಡೋದು, ಇದು ಬಟರ್ಫ್ಲೈ ಎಕ್ಸಸೈಸಸ್ ಆ ಥರ ಅಂಥದ್ದು ಮಾಡೋದು, ಡಕ್ ವಾಕ್ ಈ ಥರ. ಅಂದರೆ ತುಂಬ ಫಾಸ್ಟಾಗಲ್ಲ, ಸ್ಲೋ ಆಗಿ ಮಾಡ್ತಾ ಇದ್ದರೆ ಅದು ನಮಗೆ ಏನಾಗುತ್ತೆ, ಈ ಗರ್ಭಕೋಶ ಓಪನ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ನಮಗೆ ಪುಷ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ವಾಕ್ ಮಾಡ್ತಾ ಇದ್ದರೆ ಬೇಬಿ ಹೆಡ್ ಏನಾಗುತ್ತೆ, ಕೆಳಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾಯಿದ್ರು ಡಾಕ್ಟ್ರು. ಹಾಗಾಗಿ ವಾಕ್ ಮಾಡಿದರೆ ಒಳ್ಳೆಯದು. ವಾಕ್ ಎಷ್ಟಾಗುತ್ತೆ ಅಷ್ಟು, ತುಂಬ ಜೋರಾಗಲ್ಲ, ಮೆಲ್ಲಕ್ಕಾದ್ರೂ ನಿಧಾನದಲ್ಲಿ ವಾಕ್ ಮಾಡ್ತಾನೆ ಇದ್ದೆ. ನಾನು ಅವತ್ತು ಇಡೀ ದಿನವೂ ವಾಕ್ ಮಾಡಿದ್ದೀನಿ. ಆದಷ್ಟು ಅಂದರೆ ಕಂಟಿನ್ಯೂಸ್ ಅಲ್ಲ, ಸ್ವಲ್ಪ ಕೂತ್ಕೊಳ್ಳುವಂಥದ್ದು, ರೆಸ್ಟ್ ಮಾಡುವಂಥದ್ದು, ವಾಕ್ ಮಾಡುವಂಥದ್ದು, ಬಟರ್ಫ್ಲೈ ಎಕ್ಸಸೈಸ್ ಈ ಥರದ್ದು ಮಾಡ್ತಾಯಿದ್ದೆ. ನಂತರ 1 ಗಂಟೆವರೆಗೆ ನೋಡಿ ಮತ್ತೆ ನಾನು ಡಾಕ್ಟ್ರ್ ಹತ್ರ, ಸಿಸ್ಟರ್ ಏನು ಜನರಲ್ ವಾರ್ಡಲ್ಲಿ ಇರ್ತಾರೆ ಅವ್ರ ಹತ್ರ ಹೇಳಿದೆ, ಈ ಥರ ನೋವು ಬರ್ತಾ ಇದೆ, ನನಗೆ ತಡ್ಕೊಳಕ್ಕೆ. ಅವ್ರು ಹೇಳಿದರು, ನಿಮಗೆ ಜೋರು ನೋವು ಬಂದರೆ ಅಥವಾ ವಾಟರ್ ಏನಾದರೂ ಲೀಕೇಜ್ ಆದರೆ, ಬ್ಲಡ್ ಏನಾದರೂ ಬಂದರೆ, ಈ ಥರ ನಿಮ್ಗೆ ಏನು ಫೀಲಿಂಗ್ ಬಂದ್ರೂ, ತಲೆ ಚಕ್ಕರ್ ಯಾವುದೇ ಒಂದು ಫೀಲಿಂಗ್ ಬಂದ್ರೂ ನಮ್ಮ ಹತ್ರ ಹೇಳಿ ಅಂತ ಹೇಳಿದರು. ನನಗೆ ಅವಾಗ ಏನಾಗ್ತಿತ್ತು ಅಂದರೆ, ನಾನು ಟೈಮ್ ನೋಡಿದೆ 1 ಗಂಟೆ ಅಷ್ಟೊತ್ತಿಗೆ. ಒಂದು ಸರಿ ನನಗೆ ನೋವು ಬಂದರೆ ಅದು ಆಲ್ಮೋಸ್ಟ್ 10 ಮಿನಿಟ್ಸ್ ಅಲ್ಲ, ಆಲ್ಮೋಸ್ಟು ನನಗೆ ಸ್ವಲ್ಪ ಮರ್ತೋಗಿದೆ, 3-4 ನಿಮಿಷ. ನನಗೆ ಆವತ್ತು ನೆನಪಿತ್ತು ಡೆಲಿವರಿ ಆದ ಟೈಮಲ್ಲಿ ನಾನು ಗಡಿಯಾರ ನೋಡ್ತಾ ಇದ್ದೆ, ಎಷ್ಟು ನಿಮಿಷ ನನಗೆ ಒಮ್ಮೆ ಪೇಯ್ನ್ ಬಂದದ್ದು ಎಷ್ಟು ನಿಮಿಷ ಇರ್ತದೆ ಅಂತ. ಒಮ್ಮೆ ಪೇಯ್ನ್ ಬಂದದ್ದು ಆಲ್ಮೋಸ್ಟ್ 3 ನಿಮಿಷ ಇರ್ಬೋದು. 3 ನಿಮಿಷ ಒಂದು ಸರಿ. ಅದು 10 ನಿಮಿಷಕ್ಕೊಮ್ಮೆ ಪೇಯ್ನ್ ಬರ್ತಿತ್ತಲ್ಲ, 3-4 ನಿಮಿಷವರೆಗೆ ಆ ಪೇಯ್ನ್ ಬಂದದ್ದು ಹೋಗ್ತಿರ್ಲಿಲ್ಲ. ಅಷ್ಟು ತುಂಬ ಪೇಯ್ನ್, ಅದು ಕೈ ಕಾಲೆಲ್ಲ ನಡುಗುವಂಥ ಪೇಯ್ನು, ಸಖತ್ ಪೇಯ್ನ್. ಇಡೀ ನಮ್ಮ ಬಾಡಿಯೇ ಶಿವರಾಗಿ ಬೆವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೋ ಒಂದು ಮೂಳೆಯನ್ನು ಕಟ್ ಮಾಡುವಷ್ಟು ಅದು ಪೇಯ್ನ್, ಅಂಥ ಪೇಯ್ನನ್ನು ತಡ್ಕೊಳ್ಬೇಕು. ತುಂಬ ಪೇಯ್ನ್. ನಾನು ಸಿಸ್ಟರ್ ಹತ್ರ ಹೋಗಿ ಹೇಳಿದೆ, ಈ ಥರ ತುಂಬ ಪೇಯ್ನ್ ಬರ್ತಿದೆ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ. ಅವರು
2 ಗಂಟೆ ಅಷ್ಟೊತ್ತಿಗೆ ವಾರ್ಡಿಗೆ ಎನೆಮಾ ಹಾಕಿದ್ರು. ಮತ್ತು ಎನೆಮಾ ಯಾಕೆ ಹಾಕ್ತಾರೆ ಅಂದರೆ ನಮ್ಮ ಈ ಟಾಯ್ಲೆಟ್ ಎಲ್ಲ ಕ್ಲೀನಾಗಿ ಹೋಗ್ಲಿಕ್ಕೆ, ನಾವು ಬಿಕ್ಕಬೇಕಾದ್ರೆ ಟಾಯ್ಲೆಟ್ ಎಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಎನೆಮಾ ಹಾಕೋದ್ರಿಂದ ನಮ್ಮ ಟಾಯ್ಲೆಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ, ಅದು ಸುಲಭ ಆಗುತ್ತೆ. ಅದಕ್ಕೆ ಎನೆಮಾ ಹಾಕಿದ್ರು ಅವಾಗ ರಾತ್ರಿ. ಎನೆಮಾ 3 ಗಂಟೆಗೆ ನಾವು ಲೇಬರ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಮಗೆ ಅವಾಗ ಖಾಲಿ ಏನು ತೊಗೊಳ್ಳೋದು ಬೇಡ, ನಿಮ್ಮ ಫೈಲ್ ಮತ್ತು ಏನು ಇದು ನಿಮ್ಮ ಫೈಲ್ ಇಟ್ಕೊಂಡು ಬನ್ನಿ ಅಂತ ಹೇಳಿದರು. ಫೈಲ್ ಇಟ್ಕೊಂಡು ನಾವು ಲೇಬರ್ ವಾರ್ಡಿಗೆ ಹೋದ್ವಿ. ಲೇಬರ್ ವಾರ್ಡಿಗೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ್ಮೇಲೆ ಅಲ್ಲಿ ಪಿ ವಿ ಮಾಡಿ ನೋಡ್ತಾರೆ. ಪಿ ವಿ ಮಾಡಿ ನೋಡಿದಾಗ 4 ಸೆಂಟಿಮೀಟರ್ ಡೈಲೇಟೆಡ್ ಆಗಿತ್ತು. 3 ಗಂಟೆ ಆಗಿತ್ತು ಲೇಬರ್ ವಾರ್ಡಿಗೆ ಹಾಕುವಾಗ. 4 ಸೆಂಟಿಮೀಟರ್ ಡೈಲೇಟ್ ಆಗಿತ್ತು. ನೀವು ಈ ಟೈಮಲ್ಲಿ ಬಿಕ್ಕಬೇಡಿ, ನಾವು ಹೇಳ್ತೇವೆ, ಆವಾಗ ಬಿಕ್ಕಿ ಅಂತ ಹೇಳಿದರು. ನಾನು ಆಯಿತು ಅಂತೇಳಿ ಸ್ವಲ್ಪ ವಾಕ್ ಮಾಡೋದು ಈ ಥರ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಪಿ ವಿ ಮಾಡಿಯೇ ಅವ್ರು ಅರ್ಧ ಸುಸ್ತು ಮಾಡಿರ್ತಾರೆ. 1-2 ಸರಿ ಪಿ ವಿ ಮಾಡಿದ್ರು. 4 ಗಂಟೆ ಅಷ್ಟೊತ್ತಿಗೆ ವಾಟರ್ ಬ್ರೇಕ್ ಆಯಿತು. ವಾಟರ್ ಬ್ರೇಕ್ ಆಗೋದು ನಮಗೆ ಟಕ್ ಅಂತ ಒಂದು ಹೊಟ್ಟೆಲಿ ಒಂದು ಟಕ್ ಅಂತ ಒಂದು ಸೌಂಡ್ ಬಂದಂಗೆ, ಸೌಂಡ್ ಅಂದರೆ ಫೀಲ್ ಆಗುತ್ತೆ. ಅದು ನಮಗೆ ಒಂದು ಬಲೂನ್ ನೋಡೋ ಥರ ಒಂದು ಹೊಟ್ಟೆಯ ಒಳಗೆ ಫೀಲ್ ಆಗುತ್ತೆ. ಆ ಥರ ಆಗಿ ವಾಟರ್ ಬ್ರೇಕ್ ಆಗಿ ಎಲ್ಲ ವಾಟರ್ ಹೋಯಿತು. 4 ಗಂಟೆ ಆಗಿತ್ತು ಅವಾಗ. ಎಲ್ಲರೂ ಬಂದರು ಅವಾಗ. ಏನು ಅವ್ರದ್ದು ಕೋಟೆಲ್ಲ ಹಾಕ್ಕೊಂಡು ಒಂದು 5-6 ಜನ ಡಾಕ್ಟರ್ಸ್ನವರು, ನಮಗೇನು ನರ್ಸಸ್ಸು ಅವರೆಲ್ಲ ಬಂದು ಪಿ ವಿ ಮಾಡಿ ನೋಡ್ಬೇಕಾದ್ರೆ 7 ಸೆಂಟಿಮೀಟರ್ ಓಪನ್ ಆಗಿತ್ತು. ಇನ್ನು ಈಗ ಬಿಕ್ಕಬೇಡಿ ನೀವು, ನಾವು ಹೇಳ್ತೀವಿ, ಹೇಳುವಾಗ ಬಿಕ್ಕಿ ಅಂತ ಹೇಳಿದರು. ಅದೇ 4 ಗಂಟೆ ಅಷ್ಟೊತ್ತಿಗೆ ನನಗೆ 7 ಸೆಂಟಿಮೀಟರ್ ಡೈಲೇಟ್ ಆಗಿತ್ತು. ಹಾಗೆ ಒಂದು 4:15 ಅಷ್ಟೊತ್ತಿಗೆ ಈ ಥರ ಫುಲ್ಲು ಡೈಲೇಟ್ ಆಗಿದೆ, ಇನ್ನು ಬಿಕ್ಬೋದು ಅಂತ, ಬಿಕ್ಕಿ ಅಂತ ಹೇಳ್ತಾರೆ. ಟಾಯ್ಲೆಟ್ ಹೇಗೆ ಬರುತ್ತೆ ಆ ಥರನೇ ಬಿಕ್ಕಬೇಕು ಅಂತ ಹೇಳ್ತಾರೆ. ನಾನು ಇದ್ದ ಒಂದು ರೂಮಲ್ಲಿ, ಲೇಬರ್ ರೂಮಲ್ಲಿ ಗಡಿಯಾರ ಇತ್ತು. ಹಾಗಾಗಿ ನಾನು ನೋಡ್ಕೊಂಡಿದ್ದೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಅಂತ. ಯಾಕೆ ನಮಗೇನು ಇಂಜೆಕ್ಷನ್ ಈ ಥರದ್ದೆಲ್ಲ ಏನು ಕೊಟ್ಟಿರೋದಿಲ್ಲ ಆ ಥರ. ಹಾಗಾಗಿ ನನಗೆ ಟೈಮ್ ಎಲ್ಲ ನೋಡಲಿಕ್ಕೆ ಗೊತ್ತಾಯಿತು. ಒಂದು 5 ಬಿಕ್ಕಿ ಅಂತ ಹೇಳ್ತಾರೆ. ತುಂಬ ನೋವಲ್ಲಿ ನನಗೆ ಬಿಕ್ಕಲಿಕ್ಕೆ ಆಗ್ತಿಲ್ಲ, ನೋವು ತಡ್ಕೊಳಕ್ಕೂ ಆಗ್ತಿಲ್ಲ, ಸುಸ್ತು ಆಗುತ್ತೆ, ಏನು ಮಾಡೋಕ್ಕೆ ಆಗಲ್ಲ. ಆ ಥರ ಬಿಕ್ಕಿ ಅಂತ ನಾನು ಮಾತಾಡೋಕ್ಕಾಗ್ತಿಲ್ಲ. ನಾನು ಈ ಥರ ಕೈ ತೋರಿಸ್ಬಿಟ್ಟು ಆಗೋದಿಲ್ಲ ಅಂತ ಹೇಳಿದೆ. ಈ ಥರ ಹೇಳಿದರೆ ಹೇಗೆ, ನಿಮ್ಗೆ ಸಿಸರಿನ್ ಮಾಡಬೇಕಾ ಅಥವಾ ಸಿಸರಿನ್ ಬೇಕಾ, ನಿಮಗೆ ನಾರ್ಮಲ್ ಡೆಲಿವರಿ ಆಗ್ತೀರಾ ಅಂತ ಹೇಳಿದರು. ಆದರೆ ನನಗೆ ಹೋಪ್ ಇತ್ತು, ಫಸ್ಟ್ನೇದರಲ್ಲಿ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಈ ಸರಿನೂ ನಾರ್ಮಲೇ ಆಗ್ಬೋದು ಅಂತ. ಆವಾಗ ಇನ್ನೊಬ್ಬರು ಸಿಸ್ಟರ್ ಇದ್ದವ್ರು ಅವರು ಈ ಸುಮ್ಮನೆ ಹೇಳ್ತಾರೆ ಅವ್ರು ಡಾಕ್ಟ್ರು, ನೀವೇನು ಹೆದರ್ಕೋಬೇಡಿ, ನಾರ್ಮಲ್ಲೇ ಆಗುತ್ತೆ, ಇದು ನೀವು ಬಿಕ್ಕಿ, ಅದಕ್ಕೆ ನೀವು ಇಲ್ಲ ಅಂತ ಹೇಳ್ಬೇಡಿ, ಈ ಥರ ಬಿಕ್ಕಬೇಕು, ಫೋರ್ಸು ಕೋಆಪ್ರೇಟಿವ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಈಗ ಲೇಟಾಗಿ ತುಂಬ 1 ಮಂತ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮರ್ತೋಗಿದೆ ನನಗೆ. ಆದರೂ ನಾನು ಟ್ರೈ ಮಾಡಿ ಹೇಳ್ತಾ ಇದ್ದಾನೆ. ಅದಾದ ನಂತರ ನಮ್ಗೆ ಬಿಕ್ಕಬೇಕಾದ್ರೆ ಅದು ನಾವು 7 ಸೆಂಟಿಮೀಟರ್ಗಿಂತ ಮುಂಚೆ ಬಿಕ್ಕಬಾರ್ದು. ಫುಲ್ ಅವರು ಬಿಕ್ಕಿ ಅನ್ನೋವರೆಗೂ ಬಿಕ್ಕಬಾರ್ದು. ಯಾಕಂದರೆ ಅದೇನೆಂದರೆ ಗರ್ಭಕೋಶ ಕೆಳಗೆ ಬರುವಂಥ ಚಾನ್ಸಸ್ ಇರುತ್ತೆ. ಫುಲ್ಲು ಓಪನ್ ಅಪ್ ಆದಮೇಲೆ ನಾವು ಬಿಕ್ಕಬೇಕು. ಅದಕ್ಕೋಸ್ಕರ ಅವರು ಹೇಳ್ತಾರೆ. ಅವ್ರು ಹೇಳಿದ ಮೇಲೇ ನಾನು ಬಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು, ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೈ, ನಮ್ಮ ಕಾಲನ್ನು ಎರಡನ್ನು ನಮ್ಮ ಹೊಟ್ಟೆ ಮೇಲೆ ಹಾಕ್ಕೊಂಡು, ಅಂದರೆ ಕೈಯಿಂದ ನಮ್ಮ ಕಾಲನ್ನು ಫೋರ್ಸ್ಫುಲ್ಲಿ ಇಟ್ಕೊಂಡು ತಲೆ ಎತ್ತಿ ಈ ಥರ ಪುಷ್ ಮಾಡಿ ಅಂತ ಹೇಳ್ತಾರೆ. ಹಲ್ಗಚ್ಚಿ ತಲೆ ಎತ್ತಿ, ಅಂದರೆ ಅಷ್ಟು ಪ್ರೆಷರಲ್ಲಿ ಪುಷ್ ಮಾಡಬೇಕು ಅಂತ ಅರ್ಥ. ನನಗೆ ಒಂದು 5-6 ಸರಿ ಪುಷ್ ಮಾಡಿದೆ, ಆದರೆ ಆಗ್ತಾಯಿಲ್ಲ. ನೀವು ಅವರು ಯಾವ ಥರ ಕೋಪ್ರೇಟ್ ಮಾಡ್ತಿದ್ರು ಅಂದರೆ, ಹಾಂ ಬಂತು 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 ಇದೇ ಥರ ಮಾಡಿ ಮಾಡಿ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಕ್ಯಾಚ್ ಮಾಡಿಕೊಂಡು ಒಂದು 5-6 ಸರಿ ಮಾಡಿದಾಗ ನಂಗೆ ಆಗಿರಲಿಲ್ಲ. ನನ್ನ ಮನಸ್ಸಲ್ಲಿ ಒಂದಿತ್ತು ಏನಂದರೆ, ಒಂದು ಸರಿ ನಾವು ಪುಷ್ ಮಾಡಿ ಹೊರಗೆ ಹಾಕಿದ ತಕ್ಷಣ ಏನಾಗುತ್ತೆ, ನೋವು ಕಡಿಮೆ ಆಗುತ್ತೆ, ನೋವು ಅನ್ನೋದು ಬರ್ತಾ ಇತ್ತಲ್ಲ. ಹಾಗಾಗಿ ಒಂದು ಸರಿ ಈಗ ನೋವು ಪುಷ್ ಮಾಡಿ ನಾವು ಮಗುವನ್ನು ಹೊರಗೆ ಹಾಕಿದರೆ ಆಲ್ಮೋಸ್ಟ್ ನೋವು ಕಡಿಮೆ ಆಗುತ್ತೆ. ಅದು ಯಾವ ಥರ ನೋವು ಅಂದರೆ ತಡ್ಕೊಳಕ್ಕಾಗಲ್ಲ, ಮೈಯೆಲ್ಲ ಅಂದರೆ ಶಿವರ್ ಆಗುತ್ತೆ, ಆ ಥರ ನೋವು ಬರ್ತಾಯಿತ್ತು. ಒಂದು ಸರಿ ಹೊರಗೆ ಹಾಕ್ಬಿಡೋಣ, ನೋವು ಕಡಿಮೆ ಆಗುತ್ತಲ್ಲ ಅಂತೇಳಿ ಒಮ್ಮೆ ಅವರು ಹೇಳಿ ಬಂತು 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 ಇನ್ನೇನು ಆಯಿತು, ಕರೆಕ್ಟ್ ವೆರಿ ಗುಡ್ ಅನ್ಬೇಕಾದ್ರೆ ನಾನು ಅದನ್ನು ಕ್ಯಾಚ್ ಮಾಡಿಕೊಂಡು
ಅದೇ ಒಂದು ದೃಢ ಗಟ್ಟಿಯಾಗಿ ಇನ್ನೇನು ಮಾಡೇ ಬಿಡ್ಬೇಕು ನಾನು. ಒಂದೊಂದು ಸರಿ ನಾವು ಯಾವುದಾದ್ರೂ ಒಂದು ಕೆಲಸನ ಇದು ಮಾಡೇ ಮುಗಿಸೇ ಬಿಡೋಣ ಅನ್ನೋ ಥರ ಮನಸ್ಸು ಮಾಡ್ಕೊಂಡು, ನನಗೆ ನಾವೆಷ್ಟು ವೀಕ್ ಇದ್ದರೂ ಕೂಡ, ಎಷ್ಟು ನೋವಾಗ್ತಿದ್ರು ಕೂಡ, ಇನ್ನು ನೋವು ಅವರು ಕರೆಕ್ಟ್ ಹೇಳಿದ ಒಂದು ಟೈಮಿಗೆ ಕರೆಕ್ಟ್ ನೀವು ನೋವು ಬಂದ ತಕ್ಷಣ ಬಿಕ್ಕಿ ಅಂತ ಹೇಳ್ತಾರೆ. ನೋವು ಬರುವಾಗ ಏನಾಗ್ಬಿಡುತ್ತೆ, ನಾವು ಈಗ ಟಾಯ್ಲೆಟ್ ಏನು ಬರುತ್ತೆ, ಟಾಯ್ಲೆಟ್ ಜೋರು ಬರ್ಬೇಕಾದ್ರೆ ನಾವು ಬಸ್ ಮಾಡಿಬಿಡ್ತೀವಿ. ಅದೇ ಥರನೇ ನೋವು ಬರುವಾಗ ಬಿಕ್ಕಿ ಅಂತ ಹೇಳ್ತಾರಲ್ಲ, ಹೇಳಿದ ಇದಕ್ಕೆ ನಾನು ನೋವು ಬರುವಾಗ ಜೋರಾಗಿ ಪುಷ್ ಮಾಡಿದೆ. ಅವರು ಆಮೇಲೆ ಇನ್ನೇನು ಬಂತು ಅಂದಮೇಲೆ ಜೋರಾಗಿ ಟೈಟಾಗಿ ನನ್ನ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ಪುಷ್ ಮಾಡಿದಾಗ 5:02 AM ಶನಿವಾರ ಬೆಳಿಗ್ಗೆ ಡೆಲಿವರಿ ಆಯಿತು. ಆದರೆ ಒಂದು ನನಗೆ ಇದ್ದಿದ್ದಂದರೆ ಶುಕ್ರವಾರ ಆಗಬೇಕಂತ ಇಷ್ಟ ಇತ್ತು. ಹಾಗಾಗಿ ನಾವು ಬೇಗ ಶುಕ್ರವಾರ ಬೆಳಗ್ಗೆನೇ ಹೋಗಿ ಅಡ್ಮಿಟ್ ಆಗಿದ್ವಿ. ಬಟ್ ಶನಿವಾರ ಆಯಿತು. ಹೆಣ್ಮಗು ಆದದ್ದು, ನಾರ್ಮಲ್ ಡೆಲಿವರಿ ಆದದ್ದು. ಯಾವುದೇ ಒಂದು ಬೇಬಿ ಆದರೂ ಪರವಾಗಿಲ್ಲ, ಯಾವ ದಿವಸ ಆದರೂ ಪರವಾಗಿಲ್ಲ, ಖುಷಿ ಆಯಿತು. ಹೆಣ್ಮಗು ಆಗಿದ್ದು ಇನ್ನೂ ಖುಷಿ ಆಯಿತು. ಫಸ್ಟ್ ಇದು ಗಂಡು ಮಗು ಆಗಿತ್ತು, ಈ ಸರಿದ್ದು ಹೆಣ್ಮಗು ಆಗಿದೆ. ತುಂಬ ಖುಷಿ ಆಯಿತು. ಮತ್ತು ಆರೋಗ್ಯವಾಗಿರಬೇಕು ಅನ್ನೋ ನನ್ನ ಮನಸ್ಸಲ್ಲಿ, ಹೆಣ್ಣಾಗಲಿ ಗಂಡಾಗಲಿ ಯಾವುದಾದ್ರೂ ಆಗಿರಲಿ ಆರೋಗ್ಯವಾಗಿರಬೇಕು ಅನ್ನೋ ಥರ ಒಂದು ಮನಸ್ಸಲ್ಲಿ ಇತ್ತು. ಹೆಣ್ಣಾಗಿದ್ದು ಇನ್ನೂ ತುಂಬ ಖುಷಿ ಆಯಿತು. ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಿದ್ದಾನೆ. ಮತ್ತು ನಾನು ಟ್ಯಾಬ್ಲೆಟ್ ಕೂಡ ಅಷ್ಟೇ, ಟ್ಯಾಬ್ಲೆಟ್ ರಿಯಲ್ಲಾಗಿ ಹೇಳ್ತಾ ಇದ್ದಾನೆ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು 30 ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ 30 ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ. ಜಾಸ್ತಿ ಓವರ್ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಿಲ್ಲ ನಾನು. ಇದು ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ಟು ಒಂದು 20-25 ಟ್ಯಾಬ್ಲೆಟ್ ತೊಗೊಂಡಿರ್ಬೋದು. ಓವರಾಲ್ ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಒಂದು 15 ತೊಗೊಂಡಿರ್ಬೋದು. ನಾನು ಜಾಸ್ತಿ ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಕೇಳ್ತಾರೆ ಡಾಕ್ಟ್ರು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕು ಆ ಥರ. ನಾನು ಊಟನೇ ಚೆನ್ನಾಗಿ ಮಾಡ್ತಿದ್ದೆ, ಹಣ್ಣು ಹಂಪಲು ಈ ಥರದ್ದೆಲ್ಲ ಚೆನ್ನಾಗಿ ನನಗೆ ಬೇಕಾಗಿದ್ದೆಲ್ಲ ತಿಂತಾಯಿದ್ದೆ. ಎಕ್ಸಸೈಸ್ ಅಂದರೆ ವಾಕಿಂಗ್ ಜಾಸ್ತಿ ಮಾಡ್ತಾಯಿದ್ದೆ. ನೀರೆಲ್ಲ ಜಾಸ್ತಿ ಚೆನ್ನಾಗಿ ಕುಡಿಬೇಕು. ಈ ಸ್ಪೆಕ್ಟೋಫರ್ ಐರನ್ ಟ್ಯಾಬ್ಲೆಟ್, ಸ್ಪೆಕ್ಟೋಫರ್ ಟ್ಯಾಬ್ಲೆಟ್ ಈ ಥರ ಯಾವಾಗ ನಮಗೆ ವೀಕ್ನೆಸ್ ಈ ಥರ ಅನಿಸುತ್ತೆ ಆವಾಗ ನಾನು ತಗೊಂಡಿದ್ದೇನೆ. ಇದು ನನ್ನ ಡೆಲಿವರಿ ಸ್ಟೋರಿ. ಓಕೆ, ಥ್ಯಾಂಕ್ ಯು.